ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಚಂದ್ರಮುಖಿ ಪ್ರಾಣಸಖಿ ಖ್ಯಾತಿಯ ನಟಿ ಭಾವನಾ ರಾಮಣ್ಣ ಅವರು ಮದುವೆ ಆಗದಿದ್ದರೂ ಕೂಡ ತಾಯ್ತನದ ಅನುಭವವನ್ನು ಅನುಭವಿಸಬೇಕು ಅಂತ ಹೇಳಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ತಮ್ಮ 40ನೇ ವಯಸ್ಸಿನಲ್ಲಿ IVF ಅಂದರೆ ಕೃತಕ ಗರ್ಭಧಾರಣೆಯ ಮೂಲಕ ಗರ್ಭಿಣಿಯಾದರು. ಅವಳಿ ಮಕ್ಕಳಿಗೆ ತಾಯಿಯಾಗುವಂತಹ ಆಶಾಭಾವನೆಯಲ್ಲಿದ್ದಂತಹ ಭಾವನಾ ಅವರಿಗೆ ಬಿಗ್ ಶಾಕ್ ಎದುರಾಗಿತ್ತು. ಅದೇನಪ್ಪಾ ಅಂದ್ರೆ ಅವಳಿ ಮಕ್ಕಳ ಪೈಕಿ ಒಂದು ಮಗು ಮೃತಪಟ್ಟರೆ ಮತ್ತೊಂದು ಮಗು ಮಾತ್ರ ಜನಿಸಿತ್ತು. ಇದೀಗ ಭಾವನಾ ರಾಮಣ್ಣ ಅವರು ಆ ಕರಾಳ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಸೀಮಂತದ ಬಳಿಕ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಭಾವನಾ ರಾಮಣ್ಣ, ನಾನು ಅವಳಿ ಮಕ್ಕಳನ್ನ ಬರಮಾಡಿಕೊಳ್ಳುವುದಕ್ಕೆ ರೆಡಿಯಾಗಿದ್ದೆ. ಆದರೆ ದುರಾದೃಷ್ಟವಶಾತ್ ಒಂದು ಮಗು ಉಳಿಲಿಲ್ಲ. ಆ ನೋವನ್ನ ಸಹಿಸೋದು ಇವತ್ತಿಗೂ ಕೂಡ ನನಗೆ ಬಹಳ ಕಷ್ಟ ಆಗ್ತಾ ಇದೆ. ನನ್ನ ಪ್ರೆಗ್ನೆನ್ಸಿ ಜರ್ನಿ ತುಂಬಾನೇ ಚೆನ್ನಾಗಿತ್ತು. ಆದರೆ ಸೀಮಂತ ಮುಗ್ದಾದ ಮೇಲೆ ನನಗೆ ಹೆಚ್ಚು ಹೊತ್ತು ಕೂರೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಕೊಂಚ ರಕ್ತಸ್ರಾವ ಕೂಡ ಆರಂಭವಾಗಿತ್ತು. ಚಿಕಿತ್ಸೆ ಪಡಿತಾ ಇದ್ದ ಆಸ್ಪತ್ರೆ ಮನೆಯಿಂದ ದೂರ ಇದ್ದ ಕಾರಣ ಫ್ಯಾಮಿಲಿಯ ಸಲಹೆಯ ಮೇರೆಗೆ ಹತ್ತಿರದಲ್ಲಿ ಇದ್ದಂತಹ ಆಸ್ಪತ್ರೆಗೆ ತೆರಳುತ್ತಾ ಇದ್ವಿ. ಅಲ್ಲಿನ ಡಾಕ್ಟರ್ ನಮ್ಮ ಸಂಬಂಧಿಕರ ಹೆರಿಗೆಯನ್ನು ಮಾಡಿಸಿದ್ರು. ಆ ವೈದ್ಯರು ನನ್ನನ್ನು ನೋಡ್ತಿದ್ದ ಹಾಗೆ, ಭಾವನಾ, ನೀವು ಟೈಮ್ ಬಾಂಬ್ ಮೇಲೆ ಕೂತಿದ್ದೀರಿ ಅಂತ ಹೇಳಿದ್ರು. ಮುಂದಿನ ಕೆಲ ಗಂಟೆಗಳು ಕ್ರಿಟಿಕಲ್ ಅಂತಲೂ ಭಾವನಾ ರಾಮಣ್ಣ ತಿಳಿಸಿದ್ರು. ಇನ್ನು ಡಾಕ್ಟರ್ ಕೆಲವೊಂದು ಟೆಸ್ಟ್ಗಳನ್ನು ಮಾಡಿದ್ರು. ಅನಂತರ ಮಗುವಿಗೆ ರಕ್ತ ಪೂರೈಸುವ ನಾಳ ರಿವರ್ಸ್ ಹರಿತಾ ಇದೆ ಅನ್ನೋದು ಗೊತ್ತಾಯಿತು. ಒಂದು ಮಗುವಿನ ಹೃದಯ ಬಡಿತ ಅದಾಗಲೇ 50% ಇಳಿದು ಹೋಗಿತ್ತಂತೆ. ಇನ್ನೊಂದು ಮಗು ಆರೋಗ್ಯವಾಗಿತ್ತು. ಹಾಗೆ ಒಂದು ಮಗುವಿನ ತೂಕ ಅಂಡರ್ ವೇಟ್ ಇದೆ ಅನ್ನೋದು ಗೊತ್ತಾಯಿತು. ಮಗುವಿನ ಆರೋಗ್ಯದಲ್ಲಿ ಸುಧಾರಣೆ ಕಾಣಲಿ ಅಂತ ಪ್ರಾರ್ಥನೆ ಮಾಡಿದ್ವಿ. ಆದರೆ ಅದ್ಯಾವುದು ಕೂಡ ಫಲಿಸಲಿಲ್ಲ. ತುರ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗಲೇಬೇಕಾಯಿತು ಅಂತ ನಟಿ ಭಾವನಾ ರಾಮಣ್ಣ ಅಂದಿನ ಕಹಿ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ. ಹಾಗೆಯೇ ಮಾನಿಟರ್ನಲ್ಲಿ ಒಂದು ಮಗುವಿನ ಹೃದಯ ಬಡಿತ 0 ಅತ್ತ ಕುಸಿತಾ ಇರುವುದನ್ನು ನೋಡಿದಾಗ ನನಗಾದಂತಹ ಆಘಾತವನ್ನು ಹೇಳಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಮಗುವನ್ನು ಉಳಿಸಲು ಆಗಲಿಲ್ಲ ಅಂತ ವೈದ್ಯರು ಹೇಳಿಬಿಟ್ರು. ಇನ್ನೊಂದು ಮಗುಗಾಗಿ ಫುಲ್ ಟರ್ಮ್ ಕಾಯುವ ಪರಿಸ್ಥಿತಿಯೂ ಇರಲಿಲ್ಲ. ಅಂದರೆ 9 ತಿಂಗಳು ಆಗುವವರೆಗೂ ಕೂಡ ಕಾಯುವುದಕ್ಕಾಗಲಿಲ್ಲ. ಹಾಗಾಗಿ 8 ತಿಂಗಳಿಗೆ 32 ವಾರಕ್ಕೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಯಿತು ಅಂತ ನಟಿ ಭಾವನಾ ರಾಮಣ್ಣ ಅವರು ಹೇಳಿದ್ದಾರೆ. ಇನ್ನು ಹೆಣ್ಣು ಮಗು ಆಗಿದ್ದಕ್ಕೆ ನನಗೆ ಖುಷಿ ಇದೆ. ಆದರೆ ಮತ್ತೊಂದು ಮಗು ಮಡಿಲಿಗೆ ಬರಲಿಲ್ಲ ಅನ್ನೋ ನೋವು ಸದಾ ನನ್ನಲ್ಲಿ ಕಾಡ್ತಾ ಇರುತ್ತೆ. ಶಸ್ತ್ರಚಿಕಿತ್ಸೆಯ ಬಳಿಕ 2 ಹೆಣ್ಣು ಮಕ್ಕಳು ಅನ್ನೋದನ್ನು ವೈದ್ಯರು ತಿಳಿಸಿದ್ರು. ಅವಳಿ ಮಕ್ಕಳಿಗಾಗಿ ತುಂಬಾ ಕಾದಿದ್ದೆ. 2 ಮಕ್ಕಳನ್ನ ಹೊತ್ತಿದ್ದೆ. ಆದರೆ ಕೊನೆಗೆ ಹೀಗಾಯಿತು. ಒಂದು ಮಗುವನ್ನ ಕಳೆದುಕೊಂಡಿದ್ದಕ್ಕೆ ಅಳುವುದು, ಇನ್ನೊಂದು ಮಗು ಆರೋಗ್ಯವಾಗಿ ಜನಿಸಿದ್ದಕ್ಕೆ ಸಂಭ್ರಮಿಸುವುದು ಗೊತ್ತಾಗ್ತಿಲ್ಲ. ಇದೊಂಥರ ಕಹಿ ಸಿಹಿ ಅನುಭವ ಅಂತ ಭಾವನಾ ರಾಮಣ್ಣ ಅವರು ತಿಳಿಸಿದ್ದಾರೆ.